ಸಾಮಾಜಿಕ ಸಂದೇಶಗಳ ಮೂಲಕ ಜನಮನ ಗೆದ್ದಿರುವ ಕಾಮಿಡಿ ಮಂಜಣ್ಣ, ನಗುವಿನ ಜೊತೆಗೆ ಬದುಕಿನ ಮೌಲ್ಯ ಸಾರುತ್ತಿರುವ ಗ್ರಾಮೀಣ ಪ್ರತಿಭೆ. ಸಾಮಾಜಿಕ ಜಾಲತಾಣಗಳಲ್ಲಿ ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿರುವ ಕಾಮಿಡಿ ಮಂಜಣ್ಣ ಎಂದೇ ಜನಪ್ರಿಯವಾಗಿರುವ ಶಿಡ್ಲಘಟ್ಟ ತಾಲೂಕಿನ ವೆಂಕಟಾಪುರ ಗ್ರಾಮದ ಮಂಜುನಾಥ್ ಅವರು ಕೇವಲ ಹಾಸ್ಯ ಕಲಾವಿದರಷ್ಟೇ ಅಲ್ಲದೆ ಸಮಾಜಕ್ಕೆ ಉತ್ತಮ ಸಂದೇಶಗಳನ್ನು ತಲುಪಿಸುವ ಸಾಮಾಜಿಕ ಕಳಕಳಿ ಕಲಾವಿದರಾಗಿಯೂ ಗುರುತಿಸಿಕೊಂಡಿದ್ದಾರೆ. ತಮ್ಮ ಜೀವನದ ಹೋರಾಟ, ಕಲಾ ಪಯಣ, ಉದ್ಯೋಗ ಹಾಗೂ ಸಮಾಜದ ಬಗ್ಗೆ ಇರುವ ಕಾಳಜಿಯನ್ನು ಇತ್ತೀಚೆಗೆ ನೀಡಿದ ಸಂದರ್ಶನದಲ್ಲಿ ಅವರು ಮನಮುಟ್ಟುವಂತೆ ಹಂಚಿಕೊಂಡಿದ್ದಾರೆ. ಮೂಲತಃ ರೈತ ಕುಟುಂಬದಲ್ಲಿ ಜನಿಸಿದ್ದ ದೊಡ್ಡೀರಪ್ಪನವರ ಮಂಜುನಾಥ್ ರವರು ಕರ್ನಾಟಕ ಹಾಲು ಮಹಾಮಂಡಲದ ಅಧೀನದಲ್ಲಿರುವ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟದಲ್ಲಿ ವಿಸ್ತರಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಹಿಂದೆ ತಮ್ಮ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಸುಮಾರು 9 ವರ್ಷಗಳ ಕಾಲ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ರು. ತಮ್ಮ ಬದುಕಿನಲ್ಲಿ ಹಾಲು ಉತ್ಪಾದಕರು ಹಾಗೂ ಹಾಲು ಸಹಕಾರ ಕ್ಷೇತ್ರದ ಪಾತ್ರವನ್ನು ಎಂದಿಗೂ ಮರೆಯೋದಿಲ್ಲ ಅಂತ ಕೃತಜ್ಞತೆಯಿಂದ ಸ್ಮರಿಸಿದ್ರು. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಾಟಕ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುವ ಅವರು ವಿದ್ಯಾರ್ಥಿ ಜೀವನದಿಂದಲೇ ರಂಗಭೂಮಿಯೊಂದಿಗೆ ನಂಟು ಬೆಳೆಸಿಕೊಂಡಿದ್ರು. ಹಲವು ನಾಟಕಗಳು, ಧಾರಾವಾಹಿಗಳು ಹಾಗೂ ಕಿರುಚಿತ್ರಗಳಲ್ಲಿ ಅಭಿನಯಿಸಿದ ಅನುಭವವೂ ಅವರಿಗಿದೆ. ಬಳಿಕ ಸ್ನೇಹಿತರ ಪ್ರೋತ್ಸಾಹದಿಂದ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಸ್ಯ ವಿಡಿಯೋಗಳನ್ನು ನಿರ್ಮಿಸಲು ಆರಂಭಿಸಿದ್ರು. ಕಳೆದ 2 ವರ್ಷಗಳಿಂದ ತಮ್ಮದೇ ಆದ ಗ್ರಾಮೀಣ ಶೈಲಿ, ಸ್ಥಳೀಯ ಭಾಷೆಯ ಸೊಗಡು ಹಾಗೂ ಸಮಾಜಮುಖಿ ಕಥಾ ಹಂದರದ ಮೂಲಕ ಜನಪ್ರಿಯತೆ ಗಳಿಸಿದ್ದಾರೆ. ಮಂಜುನಾಥ್ ಅವರ ವಿಡಿಯೋಗಳ ವಿಶೇಷತೆ ಅಂದರೆ ಅವು ಕೇವಲ ನಗಿಸೋದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಪ್ರತಿಯೊಂದು ಕಥೆಯಲ್ಲೂ ಕುಟುಂಬದ ಮೌಲ್ಯಗಳು, ತಂದೆ ತಾಯಿಯ ಗೌರವ, ಒಗ್ಗಟ್ಟಿನ ಜೀವನ, ಗ್ರಾಮೀಣ ಸಂಸ್ಕೃತಿ, ಯುವ ಜನರಿಗೆ ಮಾರ್ಗದರ್ಶನ ಹಾಗೂ ಸಮಾಜದಲ್ಲಿ ಉತ್ತಮ ಚಿಂತನೆ ಬೆಳೆಸುವ ಸಂದೇಶಗಳು ಅಡಗಿವೆ. ಹಾಸ್ಯದ ಮೂಲಕವೂ ಜನರ ಮನಸ್ಸಿಗೆ ತಲುಪಿ ಉತ್ತಮ ಬದಲಾವಣೆ ತರಬಹುದು ಎಂಬ ನಂಬಿಕೆಯಿಂದಲೇ ಕತೆ, ಸಂಭಾಷಣೆಗಳನ್ನು ತಾವೇ ಬರೆದು ಅಭಿನಯಿಸುತ್ತಿದ್ದಾರೆ. ತಮ್ಮ ಬಾಲ್ಯದ ನೆನಪುಗಳನ್ನು ಹಂಚಿಕೊಂಡ ಅವರು ಜೀವನದಲ್ಲಿ ತೀವ್ರ ಬಡತನವನ್ನು ಅನುಭವಿಸಿದ್ದಾಗಿ ತಿಳಿಸಿದ್ದಾರೆ. 7 ಮಕ್ಕಳ ಕುಟುಂಬದಲ್ಲಿ ಕಿರಿಯವರಾಗಿದ್ದ ಅವರು ಅನೇಕ ಬಾರಿ ಊಟಕ್ಕೂ ಪರದಾಡಿದ್ದ ದಿನಗಳಿದ್ವು. ಹಬ್ಬದ ದಿನಗಳಲ್ಲಿ ಹೊಸ ಬಟ್ಟೆ ಧರಿಸುವ ಅವಕಾಶವೂ ಸಿಗ್ತಿರಲಿಲ್ಲ. ಇಂತಹ ಸಂಕಷ್ಟಗಳ ನಡುವೆಯೂ ತಂದೆ ತಾಯಿಯ ತ್ಯಾಗ, ಪರಿಶ್ರಮ ಮತ್ತು ಪ್ರಾಮಾಣಿಕ ಜೀವನವೇ ತಮ್ಮನ್ನ ರೂಪಿಸ್ತು ಅಂತ ಭಾವುಕರಾಗಿ ನೆನಪಿಸಿಕೊಂಡಿದ್ದಾರೆ. ತಮ್ಮ ತಂದೆ ತಾಯಿಯನ್ನ ಹೆಚ್ಚು ಕಾಲ ನೋಡಿಕೊಳ್ಳಲು ಸಾಧ್ಯವಾಗದ ನೋವು ಇಂದಿಗೂ ಕಾಡ್ತಾ ಇದೆ ಅಂತ ಹೇಳಿರುವ ಅವರು, ಅದಕ್ಕಾಗಿಯೇ ತಮ್ಮ ವಿಡಿಯೋಗಳಲ್ಲಿ ತಂದೆ ತಾಯಿಯ ಸೇವೆ, ಕುಟುಂಬದ ಮಹತ್ವ ಹಾಗೂ ಹಿರಿಯರನ್ನ ಗೌರವಿಸುವ ಸಂದೇಶಗಳಿಗೆ ಹೆಚ್ಚಿನ ಆದ್ಯತೆ ನೀಡ್ತೇನೆ ಅಂತ ಹೇಳಿದ್ದಾರೆ. ಇಂದಿನ ಯುವಜನತೆ ಕ್ಷಣಿಕ ಆಕರ್ಷಣೆಗಳಿಗಿಂತ ಕುಟುಂಬದ ಮೌಲ್ಯಗಳನ್ನು ಉಳಿಸಿಕೊಳ್ಬೇಕು ಎಂಬುದು ಅವರ ಪ್ರಮುಖ ಸಂದೇಶವಾಗಿದೆ. ಗ್ರಾಮೀಣ ಭಾಷೆಯ ಸೊಗಡನ್ನು ಉಳಿಸಿಕೊಂಡೇ ವಿಡಿಯೋಗಳನ್ನು ಮಾಡ್ತಿರುವ ಮಂಜುನಾಥ್ ಅವರು ಕನ್ನಡದ ಜೊತೆಗೆ ಈ ಭಾಗದ ತೆಲುಗು ಭಾಷಿಕರನ್ನ ಗಮನದಲ್ಲಿಟ್ಟುಕೊಂಡು ಕೆಲವು ವಿಡಿಯೋಗಳನ್ನು ತೆಲುಗಿನಲ್ಲೂ ನಿರ್ಮಿಸಿದ್ದಾರೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಭಾಗದ ಜನರ ಸ್ಥಳೀಯ ಭಾಷೆಯನ್ನೇ ತಮ್ಮ ಕಲೆಯ ಶಕ್ತಿಯನ್ನಾಗಿ ಮಾಡಿಕೊಂಡಿರುವುದು ಅವರ ಯಶಸ್ಸಿನ ಮತ್ತೊಂದು ಕಾರಣವಾಗಿದೆ. ತಮ್ಮ ವಿಡಿಯೋಗಳನ್ನು ನೋಡಿ ಅನೇಕರು ಮನೋಭಾರದಿಂದ ಹೊರಬಂದಿದ್ದಾರೆ, ನಗುವಿನ ಮೂಲಕ ನೆಮ್ಮದಿ ಕಂಡಿದ್ದಾರೆ ಅಂತ ಅಭಿಮಾನಿಗಳು ಹೇಳೋದು ತಮಗೆ ಅತ್ಯಂತ ದೊಡ್ಡ ಪ್ರಶಸ್ತಿ ಅಂತ ಅವರು ತಿಳಿಸಿದ್ದಾರೆ. ಹಾಲು ಉತ್ಪಾದಕರು, ರೈತರು, ಯುವಕರು ಹಾಗೂ ವಿವಿಧ ಕ್ಷೇತ್ರದ ಜನರು ತಮ್ಮನ್ನು ಭೇಟಿ ಮಾಡಿ ಮೆಚ್ಚುಗೆ ವ್ಯಕ್ತಪಡಿಸುತ್ತಿರುವುದು ಇನ್ನಷ್ಟು ಉತ್ತಮ ವಿಷಯಗಳನ್ನು ನೀಡಲು ಪ್ರೇರಣೆ ನೀಡುತ್ತಿದೆ ಎಂದರು. ರೈತನ ಮಗನಾಗಿ ಆರಂಭವಾದ ಬದುಕಿನ ಪಯಣ, ಸರ್ಕಾರಿ ಉದ್ಯೋಗದ ಜವಾಬ್ದಾರಿ ಮತ್ತು ಅದರ ಜೊತೆಗೆ ಸಾಮಾಜಿಕ ಕಳಕಳಿ ಕಲಾವಿದನಾಗಿ ರೂಪುಗೊಂಡಿರುವ ಕಾಮಿಡಿ ಮಂಜಣ್ಣ ಎಂದು ಹಾಸ್ಯದ ಮೂಲಕ ಬದುಕಿನ ಮೌಲ್ಯಗಳನ್ನು ಸಾರುತ್ತಿರುವ ಅಪರೂಪದ ಗ್ರಾಮೀಣ ಪ್ರತಿಭೆಯಾಗಿ ಗುರುತಿಸಿಕೊಂಡಿದ್ದಾರೆ. ಸಮಾಜಕ್ಕೆ ಉತ್ತಮ ಸಂದೇಶ ನೀಡುವ ತಮ್ಮ ಈ ಕಲಾ ಪಯಣವನ್ನು ಮುಂದುವರಿಸುವುದಾಗಿ ಅವರು ಹೇಳಿದ್ದಾರೆ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫೈನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ಎಲ್ಲಿ ನಡಕ್ ತೋರ್ಸು ನೋಡೋಣ. ನಡೆಯೋದಕ್ಕಿಂತ ಸ್ವಲ್ಪ ಡಿಫರೆಂಟ್ ಆಗಿ ನಡಕ್ ತೋರ್ಸು. ಒಂದ್ ನಿಮಿಷ ಕೇಳು. ನಾನು ಎಷ್ಟೋ ನಿನ್ಗೆ ಆಸೆ ಪಟ್ಟದನ್ನ, ಕನಸು ಕಂಡಿದ್ದನ್ನ ನಿನ್ಗೆ ಹೇಳೋಕಾಗದೆ ಹೊಟ್ಟೆಲಿ ಇಟ್ಕೊಂಡಿದ್ದೆ. ನನ್ನ ಆಸೆಗಳು ತುಂಬು ಗರ್ಭಿಣಿ. ಇವತ್ತು ಹೆರಿಗೆ ಸಮಯ. ನನ್ನ ಹೃದಯದ ಗ್ರಾಮಾಪುರದಲ್ಲಿ ನಿನ್ನ ನೆನಪುಗಳನ್ನ ಗೀಚಿ ಮಾಡಿರೋ ಚಿಕ್ಕ ಆಲ್ಬಮ್ನ ನೀನು ಕೊಡ್ತಾ ಇದ್ದೀನಿ. ಪ್ಲೀಸ್ ಆಫ್ ಮಾಡಬೇಡ. ಎಲ್ಲ ಮಕ್ಕಳು ಹುಟ್ಟಿದ ಕೂಡಲೇ ಹತ್ರೆ ನಮ್ಮಮ್ಮ ಹೇಳ್ತಿದ್ಲು, ನಾನು ಹುಟ್ಟಿದ ಕೂಡಲೇ ಅದೇನೋ ಮರ್ತಾ ಬಿಡ್ತ ನಮ್ಮಮ್ಮನೇ.